ಇನ್ನ ಕುದಿತಾನೆ ಇಲ್ಲ. ಯಾವ ಫ್ಲೇಮ್ ಲಿಕ್ಕಿದ್ಯಾ? ಸಿಮ್ಮಲ್ಲಿ. ಅಯ್ಯ ನಿನ್ ಮಕ್ಕಕ್ಕೆ ಇಕ್ಕೆ ಐ ಫ್ಲೇಮ್ ಅಲ್ಲಿ. ಸೊ ನಮ್ಮ ಬಾವ ಕಾಲ್ ಮಾಡ್ತಿದ್ದಾರೆ, ಸಾಂಗ್ ಆಡ್ತೀನಿ. ಅವ್ರು ತಿನ್ಬೋದು. ನಾನು ಯಾವಾಗೂ ನೋಡ್ದೆ ಎಲ್ಲ ಸೂಪರ್. ನನ್ಗಿಂತ ಚೆನ್ನಾಗಾಗ್ತಿದೆ. ನಂಗೆ ಅಡಿಗೆ ಮರ್ತೋಗಿದೆ ಇವಾಗ. ಸೊ ಹಲೋ ನಮಸ್ಕಾರ, ಹೇಗೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಐಶು ಮನೆಗೆ ಬಂದಿದ್ದೀನಿ. ಏನು ಸ್ಪೆಷಲ್ ಅಂತಂದರೆ ತಮ್ಮನೇಲಲ್ಲಿ ನೀವು ಆಗಲೇ ನೋಡಿರ್ತೀರ. ಐಶು ಇವತ್ತು ಸ್ಪೆಷಲಾಗಿ ಟೊಮೆಟೊ ಬಾತ್ ಮಾಡಿಕೊಡ್ತೀನಿ ಅಂದ್ಲು. ಸೊ ಅದಕ್ಕೋಸ್ಕರ ಲಂಚಿಗೆ ಐಶು ಮನೆಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೆಂಗೆ ಮಾಡ್ತಾಳೆ ಟೊಮೆಟೊ ಬಾತ್, ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸೊ ಐಶು ಫೈನಲಿ ಬಂದ್ಲು, ಮೇಕಪ್ ಮಾಡಿಕೊಂಡು. ಆದರೂ ಏನು ಯೂಸ್ ಇಲ್ಲ, ಮೇಕಪ್ ಮಾಡಿರೋ ಥರ ಅನಿಸ್ತಾ ಇಲ್ಲ. ಸುಮ್ಮನೆ ಏನೋ ಟಚಪ್ ಎಲ್ಲ ಮಾಡ್ಕೊಂಬಂದ್ಲು. ಸೊ ಇವಾಗ ಕಂಟಿನ್ಯೂ ಮಾಡ್ತೀವಿ. ಏನೇನು ಮಾಡೋದು, ಟೊಮೆಟೊ ಬಾತ್ಗೆ ಏನೇನು ಆಗ್ತಾಳೆ, ಹೆಂಗೆ ಇರುತ್ತೆ, ಏನು ಎಲ್ಲ ಹೇಳ್ತೀನಿ. ಐಶು? ಹೌದು ಗೈಸ್, ಇವತ್ತು ಟೊಮೆಟೊ ಬಾತ್ ಮಾಡ್ತಾಯಿದ್ದೀವಿ. ನಾವು ನಂದಾಗ ನಾನೇನು ರೆಡಿ ಆಗಿಲ್ಲ, ಕೆಲಸ ಮಾಡ್ತಾಯಿದ್ದೆ. ಸೊ ಸುಮ್ಮನೆ ಒಂದು ಜುಟ್ಟು ಹಾಕ್ಕೊಂಡು ಬಂದೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ. ಸೊ ಇವಾಗ ಟೊಮೆಟೊ ಬಾತ್ ಮಾಡ್ತಾಯಿದ್ದೀವಿ. ಚಾಪಿಂಗ್ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ, ನೋಡಿ ಬನ್ನಿ. ಮಳೆ ಬೇರೆ ಬೀಳ್ತಾ ಇದೆ, ಬಿಸಿ ಬಿಸಿ ಮಳೆಗೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹೌದು, ಎಂಜಾಯ್ ಮಾಡೋಣ. ಓಕೆ. ಸೊ ಟೊಮ್ಯಾಟೊ ಬಾತ್ ಮಾಡೋಕ್ಕೆ ಮುಂಚೆ ನಾವು ಅಕ್ಕಿನ ತಗೋಬೇಕು. ಅಕ್ಕಿನ ಯಾವತ್ತೂ ವಾಶ್ ಮಾಡಿಕೋಬೇಕು. ಇದನ್ನು 1 to 3 times ವಾಶ್ ಮಾಡಿಬಿಡ್ತೀನಿ. ಇವಾಗ ವಾಶ್ ಮಾಡಿಬಿಟ್ಟು ಒಂದು 15 to 20 minutes ಸೋಕ್ ಮಾಡ್ತೀನಿ. ಸೋಕ್ ಆಗೋ ಟೈಮಲ್ಲಿ ನಾನು ಏನು ಮಾಡ್ಕೊತೀನಿ ಅಂದರೆ ಚಾಪಿಂಗ್ ಮಾಡ್ಕೊಬಿಡ್ತೀನಿ. ಎಲ್ಲ ಏನೇನು ಬೇಕೋ ಎಲ್ಲ ಚಾಪ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಏನೇನು ಐಟಮ್ಸ್ ಬೇಕಂತ. ಸೊ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ಹಾಕ್ಕೊಂಡು ನಿಮ್ಮ ಮನೇಲೂ ಟ್ರೈ ಮಾಡಿ, ಓಕೆನಾ? ಸೊ ಇವಾಗ ಇದನ್ನು ನೀನು ನೆನೆಸಿಕ್ತೀಯ? ಹೌದು, ಒಂದು 15 to 20 minutes ಇದನ್ನು. ಸೊ 15-20 ನಿಮಿಷ ನೆನೆಸಿಡ್ತಾಳೆ. ಅದು ಈ ಗ್ಯಾಪಲ್ಲಿ ಏನೇನು ಚಾಪ್ ಮಾಡಬೇಕು ಎಲ್ಲ ಚಾಪ್ ಮಾಡಿ ಇಟ್ಕೊತಾಳೆ. ತೋರಿಸ್ತೀನಿ ಬನ್ನಿ, ಅದನ್ನು ಏನೇನು ಚಾಪ್ ಮಾಡ್ತಾಳೋ ಅವೆಲ್ಲ ತೋರಿಸ್ತೀನಿ. ಹೌದು. ಓಕೆ ಇಷ್ಟು ಟೊಮೆಟೊ ಬಾತ್ಗೆ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ಯಾ, ಏನೇನು ಬೇಕಾಗುತ್ತೆ? ಸೊ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಟೊಮ್ಯಾಟೊ, ಇದು ತೆಂಗಿನಕಾಯಿ ಮತ್ತು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ. ನಾನು ಏನೇನು ಹೇಳ್ತಾ ಇದ್ದೀನಲ್ಲಾಗಿ ನಾನು ಜಸ್ಟ್ ಕೈ ಅಳತೆ ನೋಡಿಕೊಂಡು ನಂಗೆ ಗೊತ್ತಾಗ್ಬಿಡುತ್ತೆ, ಇಷ್ಟಿದ್ರೆ ಜಾಸ್ತಿ ಆಗುತ್ತೆ, ಇಷ್ಟಿದ್ರೆ ಕಮ್ಮಿ ಆಗುತ್ತೆ ಅಂತ. ಸೊ ನಾನು ಆ ಬೇಸಿಸ್ ಮೇಲೆ ಅಡುಗೆ ಮಾಡ್ತೀನಿ. ನನಗೆ ಮೆಷರ್ಮೆಂಟಲ್ಲೆಲ್ಲ ಬರಲ್ಲ. ಇದುವರೆಗೂ ಮೆಷರ್ಮೆಂಟ್ ನೋಡಿ ನಾನು ಯಾವತ್ತೂ ಅಡುಗೆ ಮಾಡಿಲ್ಲ. ಸುಮ್ಮನೆ ಹಂಗೆ ಕಣ್ಣು ಅಳತೆಯಲ್ಲಿ ನಾನು ಮಾಡಿಬಿಡ್ತೀನಿ. ಒಂದು ಅಂದಾಜಲ್ಲಿ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಸುಮ್ಮನೆ ಉಪ್ಪು ಹಾಕ್ತೀನಿ, ಆ ಉಪ್ಪು ಫುಲ್ ರುಚಿ ಕೊಟ್ಬಿಡುತ್ತೆ. ಹಂಗೆ ನನ್ನ ಕೈಯಲ್ಲಿ ಏನೋ ಒಂದು ಅಳ್ಪಾಕ ಒಂದು ಚಮಕ್ ಇದೆ ಗೈಸ್, ಅದು ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ. ಇಷ್ಟೆಲ್ಲ ಓವರ್ ಬಿಲ್ಡಪ್ ಮಾತಾಡ್ತಾಳೆ, ಕಮೆಂಟ್ ಆಗಿ. ನೀವು ಟೇಸ್ಟ್ ಮಾಡೋಕ್ಕಾಗಲ್ಲ, ಜಸ್ಟ್ ನೋಡೋಕ್ಕಾಗುತ್ತೆ. ಸೊ ಇವಾಗ ಫಸ್ಟ್ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಿಡೋಣ, ಓಕೆನಾ? ಇದನ್ನು ಗ್ರೈಂಡಿಂಗ್ಗೆ ಮಾಡ್ಕೊಂಬಿಡೋಣ. ಗ್ರೈಂಡಿಂಗ್ಗೆ ಹಾಕ್ಕೊಬಿಡೋಣ. ಅಯ್ಯೋ ದೇವರೇ. ಸೊ ಇವಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇದನ್ನು ಅವಾಗವಾಗ ತಿರುಗಿಸ್ತಾ ಇರಬೇಕು. ಜನ ಕೇಳ್ತಾರೆ ಇವಾಗ ಏನು ರುಬ್ಕೊಂಡು ಒಳ್ಳೆ ಅಂತ. ಹೇಳ್ತೀನಲ್ವಾ. ಸೊ ಫಸ್ಟು ಅಡುಗೆ ಮಾಡೋಕ್ಕೆ ಮುಂಚೆ ನಾವು ಫಸ್ಟು ಅಗ್ನಿ ದೇವತೆಗೆ ನಮಸ್ಕಾರ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿ. ಅಗ್ನಿ ದೇವತೆ ಅಲ್ಲ, ಅನ್ನಪೂರ್ಣೇಶ್ವರಿ ತಾಯಿ. ಇದೇನು ಅಗ್ನಿ? ಅನ್ನಪೂರ್ಣೇಶ್ವರಿ. ನಾವು ಊಟ ಮಾಡೋದು. ಎಣ್ಣೆ ಹಾಕೊಳ್ಳೋಣ. ನಾನು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ತೀನಿ. ಇದಾದಮೇಲೆ 1-2 ಸ್ಪೂನ್ಸ್ ತುಪ್ಪನೂ ಹಾಕ್ಕೊಳ್ಳೋಣ ಜೊತೆಗೆ. ಸೊ ತುಪ್ಪ, ಎಣ್ಣೆ 2 ಹಾಕಾಯ್ತು. ಐ ಥಿಂಕ್ ಇವಾಗ ಒಂಚೂರು ಕಾದಿದೆ. ಅದು ಕಾದ್ಮೇಲೆ ಫಸ್ಟು ಈರುಳ್ಳಿಗಿಂತ ಮುಂಚೆ ಇದು ಮಸಾಲೆ ಐಟಮ್ಸ್ ಹಾಕೋಬೇಕು, ಓಕೆನಾ? ಫಸ್ಟು ಮಸಾಲೆ ಐಟಮ್ಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಚಕ್ಕೆ ಲವಂಗ ಅವೆಲ್ಲ ಹಾಕಿರೋದ್ರಿಂದ ಸ್ಮೆಲ್ಲು, ಆ ಅರೋಮ ಸಕ್ಕತ್ತಾಗಿ ಬರ್ತಾ ಇದೆ. ಆ ಥರ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಅದು ಫ್ರೈ ಆಗೋದಕ್ಕೆ ಬಿಡಬೇಕು. ಇವಾಗ ಅದಾಗಿದ ತಕ್ಷಣ ನೆಕ್ಸ್ಟು ಈರುಳ್ಳಿ ಹಾಕೋಬೇಕು. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ.
ಆಮೇಲೆ ಮೆಣಸಿನ್ಕಾಯಿ ಹಾಕೋಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ, ಆನಿಯನ್ನು, ಚಕ್ಕೆ ಲವಂಗ ಸ್ಮೆಲ್ಲು ಬಾ ನೆಕ್ಸ್ಟ್ ಲೆವೆಲ್. ಈ ಥರ ಸ್ಮೆಲ್ ಬರಬೇಕು ಅಡುಗೆ ಮಾಡುವಾಗ. ಟೊಮ್ಯಾಟೊ ಹಾಕಬೇಕು. ಆ ಟೊಮೆಟೊ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕಬೇಕು. ಒಂದು ಚಿಟಿಕೆ ಅಂತಾರಲ್ಲ ಅಷ್ಟು ಅಷ್ಟು. ನಾವು ರುಬ್ಬಿಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಹಾಕೋಣ. ರುಬ್ಬಿಕೊಂಡಿದ್ವಲ್ಲ ಮಸಾಲೆನೋ ಅದು? ಹೌದು. ಮಸಾಲೆ ಗಟ್ಟಿ ಇರಬೇಕಲ್ವ, ಯಾಕೆ ಹುಟ್ಟಿದೆ? ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದೆ. ಹೆಂಗಿದ್ರು ಹೊಟ್ಟೆಗೆ ಹೋಗೋದು. ನೋಡಿ ಗೈಸ್, ಮಸಾಲೆಗೆ ನೀರು ಜಾಸ್ತಿ ಹಾಕ್ಬಿಟ್ಟು ಹೆಂಗಿದ್ರು ಹೊಟ್ಟೆಗೆ ಹೋಗೋದಲ್ವ ತಿನ್ನುವಂಥವಳು. ಮತ್ತು ಇಷ್ಟೊತ್ತು ಕೊಟ್ಟಿದ್ದೆಲ್ಲ ಬಿಲ್ಡಪ್, ಕೈ ರುಚಿ, ನಳಪಾಕ. ನೀರಾಗಿ ಮಾಡಿದ್ವಾ ಗಟ್ಟಿಯಾಗಿ ಮಾಡಿದ್ವಾ ಅನ್ನೋದಲ್ಲ ಗೈಸ್. ನಾವು ಎಂಡ್ ಆಫ್ ದ ಡೇ ಏನು ಮಾಡಬೇಕು? ನೀರಾಗಿ ಮಾಡಿದ್ವಾ ಗಟ್ಟಿಯಾಗಿ ಮಾಡಿದ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲ ಹೆಂಗೆ ಆಲ್ಟ್ರು ಮಾಡಿ ಎಲ್ಲ ಹೆಂಗೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ತಿನ್ನುವಾಗ ಚೆನ್ನಾಗೈತೆ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಮಾತ್ರ ವಿಡಿಯೋ ಕಟ್ಟಾದರೆ ಎಷ್ಟು ಅವತಾರ ತೋರಿಸ್ತಾಳು ಗೊತ್ತಾ ಮಾಡ್ತಿರ. ಇದಕ್ಕೆ ಇನ್ನ ಕುದಿತಾನೆ ಇಲ್ಲ. ಯಾವ ಫ್ಲೇಮಲ್ಲಿ ಇಕ್ಕಿದ್ಯಾ? ಸಿಮ್ಮಲ್ಲಿ. ಅಯ್ಯ ನಿನ್ನ ಮಕ್ಕಕ್ಕೆ ಇಕ್ಕೆ ಐ ಫ್ಲೇಮಲ್ಲಿ. ಯಾವತ್ತು ಅಡುಗೆನ ಸಿಮ್ಮಲ್ಲಿ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಈಗ ತಕ್ಕದ್ದು ಏನು ಮಾಡ್ತೀವಿ? ಯಾವಾಗ ಅಷ್ಟೇ ಗೈಸ್, ಹಾಫ್ ಆನ್ ಅವರ್ ಮಾಡಬೇಕಾಗಿರೋ ಅಡುಗೆನ 1 ಅವರ್ ಮಾಡ್ತಾಳೆ. ಏನಂತ ನೋಡಿದ್ರೆ ಲೋ ಫ್ಲೇಮಲ್ಲಿ ಇಟ್ಟಿರ್ತಾಳೆ. ಯಪ್ಪ, ಬೇಗ ಮಾಡಬೇಕು ಅಂದರೆ ಕೆಲವೊಂದು ಟೈಮ್ ಹೈಯಲ್ಲಿ ಇಡಬೇಕು, ಕೆಲವೊಂದು ಟೈಮ್ ಲೋ ಅಲ್ಲಿ ಇಡಬೇಕು. ಏನಾದ್ರು ಒಗ್ಗರಣೆ ಹಾಕೊಂತಿದ್ರೆ ಲೋ ಫ್ಲೇಮಲ್ಲಿ ಇಡಬೇಕು. ಈ ಕೆಲಸ ಬಿಟ್ಟು ಬೇರೆ ಕೆಲಸ ಏನೂ ಇಲ್ಲ. ಸೊ ನಾನು ಅದಕ್ಕೆ ಕೆಲಸ ಇಲ್ಲ ಅಂದ್ಬಿಟ್ಟು ಹೊಟ್ಟೆ ಸುಮ್ಮನೆ 2 ಗಂಟೆಯಿಂದ 3 ಗಂಟೆವರೆಗೂ ಮಾಡ್ಕೊಂಡು ತಿನ್ನಕ್ಕಾಗುತ್ತಾ? ಏನಾಗಲ್ಲ, ಒಂದೇ ತಿನ್ಬೋದು. ನಾನು ಯಾವಾಗೂ ನೋಡ್ತಾ ನನಗೆ ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಟ್ಟು. ತಿನ್ನೋನು ನಾನಲ್ವಾ, ವಿಡಿಯೋದಲ್ಲಿ ನಿಜಾನೇ ಹೇಳಬೇಕು. ಬಟ್ ಇವಳು ಫೋರ್ಸ್ಫುಲ್ಲಿ ಚೆನ್ನಾಗಿದೆ ಅಂತ ಆನೆಸ್ಟ್ ಆಗಿ ರಿವ್ಯೂ ಕೊಡ್ಬೇಕು. ಅವನೇನು ನಾನು ಮಕ್ಕ ಮಾಡಿದಾಳೆ ವ್ಲಾಗ್ಗೋಸ್ಕರ ಅಂತಲ್ಲ. ಉಪ್ಪು ಕಮ್ಮಿ ಇದೆ, ಇಲ್ಲ ಖಾರ ಜಾಸ್ತಿ ಇದೆ, ಏನಿದೆ ಅದನ್ನ ನಮ್ಮ ಅಕ್ಕ ಮಾಡ್ಕೊಡ್ತಾ ಇದ್ದಾಳೆ ಅನ್ನೋ ಅಂತ ಅದೆಲ್ಲ ಏನಿಲ್ಲ. ಅವಳು ಎಷ್ಟೇ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿಲ್ಲ ಅಂದ್ರು ಇರೋದನ್ನೇ ಹೇಳ್ಬೇಕು ಅಲ್ವಾ? ಆನೆಸ್ಟ್ ಆಗಿ ಹೇಳ್ಬೇಕು ಅಷ್ಟೇ. ಯಾರಿಗೂ ಇಲ್ದಿರ ಅಕ್ಕ, ಯಾರ ಅಕ್ಕನು ಮಾಡ್ಕೊಳ್ದೇ ಇರೋ ಅಡುಗೆ ಅಲ್ಲ ಅಲ್ವಾ? ಕಟ್ಟಿದೀವಲ್ಲ ಹಿಂಗೆ ಇರುತ್ತೆ ಗೈಸ್. ನೋಡಿ ಕಟ್ಟಂತ ಇವೆಲ್ಲ. ಸೊ ಇದು ಚೆನ್ನಾಗಿ ಕುದಿಬೇಕು ಗೈಸ್. ಕುದಿಯೋ ಟೈಮಲ್ಲಿ ಚಿಲ್ಲಿ ಪೌಡ್ರು, ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ತೀನಿ. ನೆಕ್ಸ್ಟ್ ಡೇ ಫುಲ್ಲು ಟ್ರಬಲ್ ಮಾಡೋ ಥರ ಮಾಡ್ತಾಳೆ. ಅಷ್ಟೊಂದು ಖಾರ ಹಾಕಲ್ಲ, ಬಟ್ ನಾವು ತಿನ್ನೋ ಅಷ್ಟು ಖಾರ. ಅದಾದಮೇಲೆ ಧನಿಯಾ ಪೌಡ್ರು, ಇದೆಲ್ಲ ನೀವು ನಿಮ್ಮ ರುಚಿಗೆ ತಕ್ಕನಷ್ಟು ಹಾಕ್ಕೊಳ್ಳಿ. ನಾನು ನನ್ನ ಕಣ್ಣು ಅಳತೆ ಎಷ್ಟಿದೆಯೋ ಅಷ್ಟು. ನೆಕ್ಸ್ಟ್ ಚಿಕನ್ ಮಸಾಲ. ಇದು ಟೊಮ್ಯಾಟೊ ಬಾತ್ಗೆ ಇಂಪಾರ್ಟೆಂಟ್. ನಾವು ನಾನ್ ವೆಜಿಟೇರಿಯನ್ಸ್ ಎಲ್ಲ ಇದು ಯೂಸ್ ಮಾಡ್ತೀವಿ. ಇದು ಚಿಕನ್ ಮಸಾಲ ಹಾಕಿದ್ರೆ ಅದು ಫ್ಲೇವರೇ ಬೇರೆ ಇರುತ್ತೆ. ಸೊ ಸ್ವಲ್ಪ ಚಿಕನ್ ಮಸಾಲ, ಆಮೇಲೆ ಲಾಸ್ಟ್ ಬರೋದು ಗರಂ ಮಸಾಲ. ಒಂಚೂರು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಹಾಕಿ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಬೇಕು. ಅವಳ ಫೋನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಮಾಡ್ತಿದ್ದಾಳೆ. ಅವಳೇ ಒಂದು ಚಾನಲ್ ನೋಡಿಕೊಂಡು ನನ್ನ ಚಾನಲಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ. ಅಕ್ಷಯ ನನ್ನ ಅಚೀವ್ ಮಾಡೋದು. ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಮಾಡಿಟ್ಕೊಂಡಿರೋ ಅಕ್ಕಿನ ಹಾಕಬೇಕು. ಇವತ್ತು ಹಾಕ್ತೀಯಾ? ಚೆಲ್ಲೋಗ್ಬಿಡುತ್ತೆ. ಇವತ್ತು ಹಾಕ್ತೀಯಾ? ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಷ್ಟಿಷ್ಟೇ ಅಂತ ಒಂದು 10 ಸತಿ ಹಾಕ್ಬಿಟ್ಟು 1 ಮಿನಿಟ್ ಫುಟೇಜ್ ತೊಗೊಂಬಿಡೋಣ ಅಂತ. ಎಲ್ಲ ಒಂದೇ ಸತಿ ಹಾಕಬೇಕು. ಹೆಂಗೋ ಅಕ್ಕಿ ನೀರು ಅಳತೆ ನೀಟಾಗಿ ಹಾಕಿದ್ದೆ ತಾನೆ, ಬಗ್ಸ್ಬಿಡ್ಬೋತಾನೆ ಒಂದೇ ಸತಿ. ಬೇಡ, ಅದು ಅಕ್ಕಿ ಸೆಪ್ರೇಟಾಗಿ ಮಸಾಲೆ ಜೊತೆ ಹೀರ್ಕೋಬೇಕು, ಆಮೇಲೆ ನೀರು ಹಾಕ್ಬೇಕು. ಸರಿ, ಇದ್ರಲ್ಲಿ ಒಂದೇ ಸತಿ ಹಾಕೋದು ಎಣ್ಣೆಲ್ಲ ಕಟ್ ಮಾಡ್ತೀನಿ. ಒಂದು ಸತಿ ಹಾಕೋದು ಲಾಸ್ಟಲ್ಲಿ ಒಂದು ಸತಿ ಹಾಕ್ತಲ್ಲ, ಅದು ಮಾತ್ರ ಹಿಡಿತೀನಿ. ಈಗ ಫುಲ್ ಹಿಡಿತಾ ಇದ್ದೀನಿ. ಕಂಜೂಸ್ ಮಾಡ್ತಾರೆ ನೋಡಿ ಗೈಸ್. ನೀವು ನೋಡಿದಿರಲ್ಲ, ದುಡ್ಡಲ್ಲಿ ಕಂಜೂಸ್ ಮಾಡೋದು ನೋಡಿರ್ಬೋದು. ಫುಟೇಜಲ್ಲಿ ಯಾರಾದ್ರೂ ಕಂಜೂಸ್ ಮಾಡ್ತಾರ? ಫುಟೇಜಲ್ಲಿ ಕಂಜೂಸ್ ಮಾಡಿಲ್ಲ ಅಂದ್ರೆ ನಾನು ಕಂಟೆಂಟ್ ಕೊಡ್ತೀನಿ ಅಂದ್ರೂ ಬೇಡ. ಹೌದೌದು. ಅನ್ನ ಮುದ್ದೆ ಆದ್ರೂ ಪರವಾಗಿಲ್ಲ ಐಶು, ಬಟ್ ಮುಳ್ಳಾಗಬಾರ್ದು. ಇವಾಗ ಹೇಳ್ತಾ ಇದ್ದೀನಿ,
ಇನ್ನೊಂದು ಗ್ಲಾಸ್ ನೀರು ಹಾಕು. ಏನು ಗೊತ್ತಾ, ನಾನು ಟೊಮೆಟೊ ಬಾತು ಪಲಾವ್ ಎಲ್ಲ ಮಾಡ್ತೀನಲ್ಲ, ಈ ನೀರಲ್ಲಿ ಸ್ವಲ್ಪ ನನಗೆ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ಇನ್ನೊಂದು ಗ್ಲಾಸ್ ಹಾಕು. ಮುದ್ದೆ ಆಗ್ಬಿಡುತ್ತೆ, ಬಟ್ ಟೇಸ್ಟ್ ಮಾತ್ರ ಒಂದೊಂದ್ಸತಿ ಮುದ್ದೆ ಆದ್ರೂ ತಿನ್ಬೋದು, ಬಟ್ ಒಂದೊಂದ್ಸತಿ ಮುಳ್ಳಾಗತ್ತಲ್ವಾ, ತಿನ್ನಕ್ಕೂ ಆಗಲ್ಲ, ಎಸೆಯಕ್ಕೂ ಆಗಲ್ಲ. ದಟ್ ಈಸ್ ವೈ ಐ ಆಮ್ ಹಿಯರ್ ಫಾರ್ ಗೈಡಿಂಗ್ ಹರ್. ಥ್ಯಾಂಕ್ ಯು ಗುರುಜಿ. ಲಾಸ್ಟಲ್ಲಿ ಉಪ್ಪು ಹಾಕ್ಬೇಕು. ಅಟ್ ಲಾಸ್ಟ್ ನೀವು ಉಪ್ಪು ರುಚಿಗೆ ಹಾಕ್ಬೇಕು. ತಕ್ಕಂತೆ ಉಪ್ಪು. ಸೊ ಸಾಲ್ಟು ನಿಮಗೆ ಬಿಟ್ಟಿದ್ದು, ಬಿಕಾಸ್ ಕೆಲವ್ರ ಮನೇಲಿ ಸಾಲ್ಟ್ ಕಮ್ಮಿ ತಿಂತಾರೆ, ಕೆಲವ್ರ ಮನೇಲಿ ಲಿಮಿಟ್ ಆಗಿ ಹಾಕೊಂಡು ತಿಂತಾರೆ. ಜಾಸ್ತಿ ಅಂತೂ ಯಾರು ಹಾಕೊಳಕ್ಕಾಗಲ್ಲ, ಜಾಸ್ತಿ ಹಾಕೊಂಡ್ರೆ ಯಾರು ಊಟ ಮಾಡೋಕ್ಕೆ ಆಗಲ್ಲ. ಉಪ್ರೋಸ್ ಆದರೆ ಎಲ್ಲರೂ ಬಿಟ್ಬಿಡ್ತಾರೆ. ಸೊ ದಟ್ ನೀವು ಯಾರ್ಯಾರು ನಿಮ್ಗೆ ಎಷ್ಟು ಬೇಕು ಒಂಚೂರು ಕಮ್ಮಿ ಹಾಕೊಂಡ್ರು ಪರವಾಗಿಲ್ಲ, ಬಿಕಾಸ್ ತಿನ್ನೋ ಟೈಮಲ್ಲಿ ಆಮೇಲೆ ನೀವು ಆಲ್ಟರ್ ಮಾಡಿ. ತಿನ್ನೋ ಟೈಮಲ್ಲಿ ನೀವು ಮೇಲೆ ಹಾಕೊಂಡು ಆಲ್ಟರ್ ಮಾಡ್ಕೋಬೋದು. ಬಟ್ ಒಂದೇ ಸತಿ ನೀವು ಜಾಸ್ತಿ ಹಾಕಿದ್ರೆ ಆ ಉಪ್ಪನ್ನ ಕಮ್ಮಿ ಮಾಡೋ ಅಷ್ಟರಲ್ಲೇ ಅದಕ್ಕೆ ಇನ್ನೊಂಚೂರು ನೀರು ಹಾಕಿ, ಇನ್ನೊಂಚೂರು ಐಟಮ್ಸ್ ಹಾಕಿ, ಅದನ್ನ ಆಲ್ಟರ್ ಮಾಡೋಕ್ಕೆ ಒಂದು ಊಟದ ಬೆಲೆ ರುಚಿನೇ ಹೋಗ್ಬಿಡುತ್ತೆ. ಸೊ ನಾನು ಯಾವಾಗೂ ಪ್ರಿಫರ್ ಮಾಡೋದು ಕಲ್ಲುಪ್ಪು. ಈ ತರ ಟೊಮೆಟೊ ಬಾತ್ ಆಗಲಿ ಯಾವ್ದಾದ್ರು ಸಾಂಬಾರ್ ಎಲ್ಲ ಮಾಡ್ಬೇಕಾದ್ರೆ ಕಲ್ಲುಪ್ಪು ಹಾಕಿ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಎಸ್ ಅಕ್ಷಯ್. ಯಾ ಫೈನಲಿ ಆರ್ ಟೊಮೆಟೊ ಬಾತ್ ಇಸ್ ಗೆಟಿಂಗ್ ರೆಡಿ. ಸೊ ನಮ್ಮ ಬಾವ ಕಾಲ್ ಮಾಡ್ತಿದ್ದಾರೆ, ಸಾಂಗ್ ಆಡ್ತೀನಿ, ಅವ್ರು ಸಾಂಗ್ ಕಂಟಿನ್ಯೂ ಮಾಡ್ತಾರ ನೋಡೋಣ. ಕಟ್ ಮಾಡ್ಬಿಟ್ಟ. ಇದು ಇನ್ನೊಂದ್ಸತಿ ಕಾಲ್. ಇದು ಪುದೀನ. ನಾವು ಪುದೀನ ಜಾಸ್ತಿ ಆದಷ್ಟು ಆ ಪುದೀನ ಫ್ಲೇವರ್ ಕೊಟ್ಟು ಟೇಸ್ಟೇ ಚೆನ್ನಾಗಿರುತ್ತೆ. ಇದಾದಮೇಲೆ ನಿಂಬೆಹಣ್ಣು ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲ್ಸ್ ಆದಮೇಲೆ ಓಪನ್ ಮಾಡೋಣ, ನೋಡೋಣ ಹಿಂಗಿರುತ್ತೆ ಟೊಮೆಟೊ ಬಾತ್ ಅಂತ. ಸೊ ಎಲ್ಲ ಹಾಕಿದಾಯ್ತು. ಇನ್ನು ನಿಂಬೆಹಣ್ಣು ಒಂದು ಹಾಕ್ಬಿಟ್ಟು ಅದಿದು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಿ ಇಟ್ಬಿಡೋದು. ಒಂದು 3 ವಿಸಿಲ್ಸ್ ಬರಬೇಕು. ಅದಾದಮೇಲೆ ಟೇಸ್ಟ್ ಮಾಡಿಬಿಟ್ಟು ಒಪಿನಿಯನ್, ನನ್ನ ಜೆನ್ಯೂನ್ ರಿವ್ಯೂ ಕೊಡ್ತೀನಿ, ಜೆನ್ಯೂನ್ ಒಪಿನಿಯನ್ ಕೊಡ್ತೀನಿ. ಓಕೆನಾ? ಇದರಲ್ಲಿ ಯಾವುದೇ ಥರ ಇದಿಲ್ಲ, ಫ್ರ್ಯಾಂಕಾಗಿ ಹೇಳ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ, ಇಲ್ಲ ಅಂದರೆ ಇಲ್ಲ. ಓಕೆ ಆಂಟಿ ಸರ್ ನೋಡ್ತಾ ಇರಿ. ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಸೊ ಫೈನಲಿ ಅಡುಗೆ ರೆಡಿ ಆಯಿತು. ಆ್ಯಂಡ್ ಇವಾಗ ಕುಕ್ಕರ್ ತೆಗಿತಾ ಇದ್ದೀವಿ. ವಿಜಿಲ್ ತೆಗೆದು ನೀಟಾಗಿ ಅಲ್ಲಿ ಹಿಟ್ಟನ್ನ ತೆಗಿತೀವಿ. ನನ್ನ ಫೋನಲ್ಲಿ ಸ್ಟೋರೇಜ್ ಆಗೋಗಿದೆ, ಸೊ ಅದಕ್ಕೋಸ್ಕರ ಐಶು ಫೋನಲ್ಲಿ ಹಿಡಿತಾ ಇದ್ದೀನಿ. ನಂಗೊಂಥರ ಭಯ ಆಗ್ತಾ ಇದೆ, ಮುದ್ದೆ ಆಗಿರುತ್ತಾ ಇಲ್ಲಾಂದ್ರೆ ಅದು ಹೆಂಗಾನ ಬಂದಿರಲಿ, ಬಟ್ ಮಾಡಿರೋದಕ್ಕೆ ಖುಷಿ ಪಡಬೇಕು ಅಷ್ಟೇ. ರುಚಿ ಇರಲಿ ಇಲ್ಲದೇ ಇರಲಿ, ಬಿಕಾಸ್ ರುಚಿ ಇರಲ್ಲ ಅಂತಲ್ಲ, ರುಚಿ ಇರುತ್ತೆ, ಬಟ್ ಮುದ್ದೆ ಆಗಿರುತ್ತೆ ಇಲ್ಲ ಹೆಂಗ. ತುಂಬ ಜನಕ್ಕೆ ಅಡುಗೆನೇ ಊಟನೇ ಸಿಗಲ್ಲ. ನಮ್ಗೆ ಇಷ್ಟು ಚೆನ್ನಾಗಿರೋ ಊಟ ಸಿಕ್ಕು ಕೂಡ ಕಾಮೆಂಟ್ ಮಾಡೋದು, ಕಾಂಪ್ಲಿಮೆಂಟ್ ಕೊಡೋದು ಎಲ್ಲ ಚೆನ್ನಾಗಿರಲ್ಲ. ಹೌದು, ಬಟ್ ಇವಾಗ ಅವ್ನು ಏನು ಆನೆಸ್ಟಾಗಿ ರಿವ್ಯೂ ಕೊಡ್ತಾನೋ ಅದೆಲ್ಲ ನಿಮಗೋಸ್ಕರನೇ. ನನ್ನ ಕುಕ್ಕಿಂಗ್ ಸ್ಕಿಲ್ ಹೆಂಗೆ ನಿಮ್ಮ ಹತ್ರ ತೋರಿಸ್ಬೇಕಂತ ಈ ಬ್ಲಾಗ್ ಮಾಡಿರೋದು. ಸೊ ಆನೆಸ್ಟಾಗಿ ರಿವ್ಯೂ ಕೊಡ್ತಾನೆ. ಓಕೆನಾ? ಓಕೆ, ಸೊ ಓಪನ್ ಮಾಡಿದ್ದೀನಿ. ಬಿಸಿಬೇಳೆ ಬಾತ್ ರೆಡಿ. ಇಲ್ಲ, ಇದನ್ನ ಇವಾಗ ಮಿಕ್ಸ್ ಮಾಡಬೇಕು. ವಾವ್, ಸ್ಮೆಲ್ ಅಂತೂ ಎಷ್ಟು ಸಗದಾಗಿ ಬರ್ತಾ ಇದೆ ಅಂದರೆ ಹಂಗೆ ಹಾಕೊಂಡು ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ ಸ್ಮೆಲ್ಲು. ಟೇಸ್ಟ್ ಮಾಡೋಣ, ರುಚಿ ನೋಡೋಣ, ಉಪ್ಪು ಖಾರ ಎಲ್ಲ ಹೆಂಗಿದೆ ಅಂತ. ಇವಾಗ ಪ್ಲೇಟಲ್ಲಿ ಹಾಕಿದ್ದೀನಿ, ರೆಡಿ ಟು ಸರ್ವ್ ಆಗಿದೆ. ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ, ಆನ್ ಸ್ಪಾಟ್ ಟೇಸ್ಟ್ ಮಾಡಿ ಸೊ ಹೇಳ್ತೀನಿ. ಇವಾಗ ಅಕ್ಷಯ್ ಟೇಸ್ಟ್ ಮಾಡ್ತಾನೆ, ನೋಡೋಣ ಹೆಂಗೆ ಬಂದಿದೆ ಅಂತ. ಸರಿ, ನಾನು ತಿನ್ಬಿಡ್ತೀನಿ ಒಂಚೂರು. ನೀರು ಬರ್ತಾ ಇದೆ. ಟು ಬಿ ಫ್ರ್ಯಾಂಕ್, ತುಪ್ಪದ ಟೇಸ್ಟ್ ಬರ್ತಾ ಇದೆ. ಇನ್ ಡೀಟೇಲ್ ಹೇಳ್ತಾನೆ. ಇಲ್ಲ ತುಪ್ಪದ ಟೇಸ್ಟ್ ಬರ್ತಾ ಇದೆ. ಆ್ಯಂಡ್ ಏನು ಕಮ್ಮಿ ಆಗಿದೆ ಅಂದರೆ ಒಂಚೂರು ಉಪ್ಪು, ಒಂಚೂರು ಖಾರ ಕಮ್ಮಿ ಆಗಿದೆ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಉಪ್ಪು ಖಾರ ಕಮ್ಮಿ ಆಗಿದೆ. ಅದರ್ ದನ್ ದಟ್ ನೆಕ್ಸ್ಟ್ ಲೆವೆಲ್ ಇದೆ. ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿದೆ, ಟೇಸ್ಟ್ ಚೆನ್ನಾಗಿದೆ. ಉಪ್ಪು ಖಾರ ಒಂಚೂರು ಕಮ್ಮಿ ಇದೆ. ಇನ್ನೊಂಚೂರು ಆನೆಸ್ಟ್ ರಿವ್ಯೂ. ಹೌದು, ಬಟ್ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಮನೇಲಿ. ನಿಮ್ಮ ಮನೇಲಿ ಏನಾದರೂ ಡಿಫ್ರೆಂಟಾಗಿ ಟೊಮೆಟೊ ಬಾತ್ ಮಾಡ್ತೀರಾ, ನಾನು ರುಬ್ಬು ಮಾಡಿದೆ ನೀವು ಹಂಗೆ ಮಾಡ್ತೀರಾ ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದೇ ಥರ ಒಂದ್ಸತಿ ಟ್ರೈ ಮಾಡ್ತೀನಿ. ಓಕೆನಾ? ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ಗೈಸ್, ಆಂಟಿ ಊಟ ಮಾಡ್ತಾ ಇದ್ದಾರೆ, ಐಶು ಅವ್ರ ಅತ್ತೆ. ರಿವ್ಯೂ ಕೇಳೋಣ. ನನ್ನ ರಿವ್ಯೂ ನಿಮಗೆ ಜೆನ್ಯೂನ್ ಅನಿಸದೇ ಇರ್ಬೋದು, ಆಂಟಿ ರಿವ್ಯೂ ಕೇಳೋಣ. ಆಂಟಿ ಹೆಂಗೆ ಅನಿಸ್ತಿದೆ? ಸೂಪರ್ ಆಗಿದೆ ಆಂಟಿ, ಕರೆಕ್ಟಾಗಿ ಹೇಳಿ. ತುಂಬಾ ಚೆನ್ನಾಗಿದೆ. ಏನು ಕಮ್ಮಿ ಏನು ಜಾಸ್ತಿ ಇದೆ? ನನಗೆ ನಾನ್ ವೆಜ್ ಥರ ಫೀಲಿಂಗ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ.
ಉಪ್ಪು ಖಾರ ಎಲ್ಲ ಉಪ್ಪು ಖಾರ ಎಲ್ಲ ಸೂಪರ್. ಸೊ ನಮಗೆ ಕಂಪೇರ್ ಮಾಡಿದ್ರೆ ಅವ್ರು ಒಂಚೂರು ಉಪ್ಪು ಖಾರ ಕಮ್ಮಿ ತಿಂತಾರೆ, ಅದಕ್ಕೆ ಅವ್ರಿಗೆ ಕರೆಕ್ಟ್ ಆಗಿದೆ. ನಾವು ಜಾಸ್ತಿ ತಿನ್ನೋದ್ರಿಂದ ನಮಗೆ ಇನ್ನೊಂಚೂರು ಉಪ್ಪು ಖಾರ ಬೇಕಿತ್ತು ಅಷ್ಟೇ. ಅವೆಲ್ಲ ಇಲ್ಲ ಗಾಯ್ಸ್, ಅದು ಸೊಸೆ ಅಲ್ವಾ, ಸ್ವಲ್ಪ ಡಿಮೋಟಿವೇಟ್ ಮಾಡೋದು ಬೇಡ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ದಾರೆ. ನನ್ನ ಸೊಸೆಗೆ ಏನಕ್ಕೆ ನೆಗೆಟಿವ್ ಆಗಿ ಹೇಳಿ ಅಂತ. ಇಲ್ಲ, ಐಶ್ವರ್ಯ ಏನು ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾಳೆ. ಬಟ್ ಆಂಟಿ ಅವರೆಲ್ಲ ಉಪ್ಪು ಖಾರ ಕಡಿಮೆನೇ ತಿನ್ನೋದು. 2 ವರ್ಷದಿಂದ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನನಗಿಂತ ಚೆನ್ನಾಗಾಗ್ತಿದೆ, ನಂಗೆ ಅಡುಗೆ ಮರ್ತೋಗಿದೆ ಇವಾಗ. ಆಂಟಿ ಅವರೆಲ್ಲ ಸ್ವಲ್ಪ ಉಪ್ಪು ಖಾರ ಕಡಿಮೆನೇ ತಿನ್ನೋದು, ಸೊ ಅದಕ್ಕೆ ಅವ್ರಿಗೆ ಅಡ್ಜಸ್ಟ್ ಆಗೋಯ್ತು. ನಮ್ಗೆ ಉಪ್ಪು ಖಾರ ಜಾಸ್ತಿ ಅಲ್ವಾ, ಅದಕ್ಕೆ ಒಂಚೂರು ಕಮ್ಮಿ ಇದೆ ಅಂತಂದ್ವಿ. ಬಟ್ ಚೆನ್ನಾಗಿದೆ, ಟೋಟಲ್ ಓವರ್ ಆಲ್ ಆಂಟಿ ಸೂಪರ್ ಇದೆ ಅಂದರು, ನಮ್ಮದು ಸೂಪರ್ ಇದೆ. ಆಂಟಿ ಪ್ರಕಾರ ಆಂಟಿ 10.10ಗೆ 10, ನನ್ನ ಪ್ರಕಾರ 10ಗೆ 9 ಔಟ್ ಆಫ್ 10. ಬಿಕಾಸ್ ನಮಗೆ ಉಪ್ಪು ಖಾರ ಇನ್ನೂ ಜಾಸ್ತಿ ಬೇಕು. ನನಗೆ ಸಾಕು. ಆಂಟಿಗೆ ಪರ್ಫೆಕ್ಟ್ ಆಗಿದೆ. ಆಂಟಿಗೆ ಇನ್ನೊಂಚೂರು ಹಾಕ್ಬಿಟ್ರೆ ಉಪ್ಪು ಖಾರ, ಆಂಟಿಗೆ ಇನ್ನೊಂಚೂರು ಖಾರ ಹಾಕಿದ್ರು, ಇಲ್ಲ ಮೊನೋಜನಾಗಿ ಇನ್ನೊಂಚೂರು ಖಾರ ಹಾಕಿದ್ರು ಸರ್ರೋ ಅಂತ ತಿಂತಾ ಇರ್ತಾರೆ. ಮನೋಜ್ನು ತಿಂತಾನೆ, ನನ್ನ ಮಗನಿಗೂ ತುಂಬ ಇಷ್ಟ ಆಗ್ತಾ ಇದೆ. ತಿನ್ನಕ್ಕೆ ಅಭ್ಯಾಸ ಆಗಿದೆ, ಆಂಟಿಗೆ ಇನ್ನೊಂಚೂರು ಅಡ್ಜಸ್ಟ್ ಆಗಬೇಕು ಅಷ್ಟೇ. ಸೊ ಇಲ್ಲಿಗೆ ಟೊಮೆಟೊ ಬಾತ್ ವಿಡಿಯೋ ಮುಗೀತು. ಸೊ ಇಷ್ಟು ಟೊಮೆಟೊ ಬಾತ್ ಎಲ್ಲ ಮಾಡಿಕೊಂಡು ತಿಂದಿದ್ದು ಎಲ್ಲ ಮಾಡಿ ತೋರಿಸಿದ್ದೀವಿ ವಿಡಿಯೋ ಇವತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಮುಂದೆ ಬರೋ ಲಾಗ್ಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಫ್ರಮ್ ಮೇಕೆ ಕುಟುಂಬ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್.